ರಮೇಶ್ ಜಾರಕಿಹೊಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಥಣಿಯಿಂದ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡ್ಲೇಬೇಕು, ಕೊಡದೆ ಹೋದ್ರೆ ನಾನು ನಿಂತ್ಕೊಳ್ಳಲ್ಲ, ಅಥಣಿಯಿಂದ ಟಿಕೆಟ್ ಕೊಡದೆ ಇದ್ರೆ ಗೋಕಾಕ್ನಿಂದ ನಾನು ನಿಲ್ಲಲ್ಲ ಅಂತ ಒಂದು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ. ಆಪ್ತ ಕುಮಟಳ್ಳಿ ಪರ ಬ್ಯಾಟ್ ಬೀಸಿದ್ದಾರೆ ರಮೇಶ್ ಜಾರಕಿಹೊಳಿ. ವರಿಷ್ಠರಿಗೆ ಸಂದೇಶವನ್ನ ರವಾನಿಸಿರುವಂತದ್ದು. ವಿಜಯಪುರದಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟರು. ಬಿಕಾಸ್ ಮಹೇಶ್ ಕುಮಟಳ್ಳಿ ಬಂದಿದ್ದೇ ಬಿಜೆಪಿಗೆ ರಮೇಶ್ ಜಾರಕಿಹೊಳಿ ಅವರ ಹಿನ್ನೆಲೆಯಲ್ಲಿ, ಅವ್ರ ಕಾರಣಕ್ಕೋಸ್ಕರ ಬಿಟ್ಟು ಬಂದು ಅವರು ಮತ್ತೆ ಶ್ರೀಮಂತ್ ಪಾಟೀಲ್ ಬೆಳಗಾವಿಯಿಂದ 3 ಜನ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದಂಥದ್ದು ಅವರ ಆಪ್ತರು. ಅಥಣಿ ಕ್ಷೇತ್ರದಲ್ಲಿ ಲಕ್ಷ್ಮಣ್ ಸವದಿ ಅವರು ನನಗೂ ಟಿಕೆಟ್ ಬೇಕು ಅಂತ ಕೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಆರಂಭದಲ್ಲೇ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ. ಮಹೇಶ್ ಕುಮಟಳ್ಳಿ ಕೊಡ್ಲಿಲ್ಲ ಅಂದ್ರೆ ನಾನು ನಿಂತ್ಕೊಳ್ಳೋದಿಲ್ಲ ಅನ್ನುವಂಥ ಎಚ್ಚರಿಕೆಯ ಗಂಟೆ ಇದೆಯಲ್ಲ, ಇದು ಬಿಜೆಪಿ ಸಹಜವಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಆ ಬೆಳಗಾವಿ ಭಾಗದಲ್ಲಿ ಪ್ರಭಾವಿ ನಾಯಕರು ರಮೇಶ್ ಜಾರಕಿಹೊಳಿ. ನೋಡ್ರಿ, ಅಥಣಿ ಮಹೇಶ್ ಕುಮಟಳ್ಳಿ ಟಿಕೆಟ್ ಸಿಗಕ್ಕೆ ನಾನು ಗೋಕರ್ಣ ನಿಲ್ಲೋದಿಲ್ಲ, ಆಯ್ತಾ? ಅವ್ರು ಕೊಡ್ತಿದ್ರೆ ನಾನು ಗೋಕರ್ಣ ನಿಲ್ಲೋದಿಲ್ಲ, ಅವ್ರು ಕೊಡಲೇಬೇಕು. ಅಥಣಿ ಮಹೇಶ್ ಕುಮಟಳ್ಳಿ ಟಿಕೆಟ್ ಸಿಗಕ್ಕೆ ನಾನು ಗೋಕರ್ಣ ನಿಲ್ಲೋದಿಲ್ಲ, ಆಯ್ತಾ? ಅವ್ರು ಕೊಡ್ತಿದ್ರೆ ನಾನು ಗೋಕರ್ಣ ನಿಲ್ಲೋದಿಲ್ಲ.